ಬೆಳಗಾವಿಯಲ್ಲಿ ಹೂಡಿಕೆ ಹೆಸರಿನಲ್ಲಿ 4500 ಕೋಟಿ ರೂಪಾಯಿ ವಂಚನೆ ಮಾಡಿರುವ ಕೇಸ್ನ ತನಿಖೆಯನ್ನು ಚುರುಕುಗೊಳಿಸಲಾಗಿದೆ. ಶಿವಂ ಅಸೋಸಿಯೇಟ್ ಮಾಲೀಕ ಶಿವಾನಂದ್ಗೆ 5 ದಿನ ಕಸ್ಟಡಿಗೆ ನೀಡಲಾಗಿದೆ. ಕಾರಣ ಅಂತ ಹೇಳಿದ್ರೆ ವಿಚಾರಣೆಯನ್ನ ಮಾಡಬೇಕು. ಸದ್ಯ ಶಿವಾನಂದ್ಗೆ 5 ದಿನ ಪೊಲೀಸ್ ಕಸ್ಟಡಿಗೆ ನೀಡಿ ಬೆಳಗಾವಿ ಸೆಷನ್ ಕೋರ್ಟ್ ನ್ಯಾಯಾಧೀಶರು ಹೊರಡಿಸಿರುವಂತಹ ಆದೇಶ ಇದು. ಪೊಲೀಸರ ಮನವಿಯಂತೆ 5 ದಿನಗಳ ಕಾಲ ಕಸ್ಟಡಿಗೆ ನೀಡಿದ್ದಾರೆ ನ್ಯಾಯಾಧೀಶರು. ಬೆಳಗಾವಿಯಲ್ಲಿ ದಾಖಲಾಗಿರುವಂತಹ ಕೇಸ್ 4500 ಕೋಟಿ ವಂಚನೆ ಪ್ರಕರಣ. ಸದ್ಯ ಆರೋಪಿಯನ್ನ ಬಂಧಿಸಿ ನ್ಯಾಯಾಲಯಕ್ಕೂ ಕೂಡ ಹಾಜರುಪಡಿಸಲಾಯಿತು. ಪೊಲೀಸರು ನ್ಯಾಯಪೀಠದ ಬಳಿ ಕೇಳಿಕೊಂಡ್ರು, ಹೆಚ್ಚಿನ ವಿಚಾರಣೆಯ ಅಗತ್ಯ ಇದೆ, ಆರೋಪಿಯನ್ನ ಕಸ್ಟಡಿ ಕೊಡಿ ಅಂತೇಳಿ. ಅದೇ ರೀತಿಯಾಗಿ ನ್ಯಾಯಪೀಠ ಕೂಡ 5 ದಿನಗಳ ಕಾಲ ಶಿವಂನನ್ನ ಶಿವಾನಂದ್ ಈತನನ್ನ ಪೊಲೀಸ್ ಕಸ್ಟಡಿಗೆ ಕೊಡಲಾಗಿದೆ. ಸದ್ಯ ಸೆಷನ್ ಕೋರ್ಟ್ ಬೆಳಗಾವಿ ಸೆಷನ್ ಕೋರ್ಟ್ ನ್ಯಾಯಾಧೀಶರು ಕೊಟ್ಟಿರುವಂತಹ ಆದೇಶ ಇದು. ದೊಡ್ಡ ಮಟ್ಟದ ಸಂಚಲನಕ್ಕೆ ಕಾರಣವಾಗಿರುವಂತಹ ವಂಚನೆ ಪ್ರಕರಣ. ಸಾಕಷ್ಟು ಜನರಿಂದ ಹೂಡಿಕೆ ಮಾಡಿಸಿಕೊಂಡು ಈ ಶಿವಾನಂದ್ ಎನ್ನುವಂಥ ವ್ಯಕ್ತಿ ಮೋಸ ಮಾಡಿದ್ದಾನೆ ಎನ್ನುವಂಥ ಗಂಭೀರ ಆರೋಪ ಕೇಳಿಬಂದಿತ್ತು. ಈ ಕುರಿತಂತೆ ಆತನ ಕಚೇರಿ ಮತ್ತು ಮನೆಯ ಮೇಲೆ ಅಧಿಕಾರಿಗಳು ದಾಳಿಯನ್ನ ಮಾಡಿ ಅಗತ್ಯ ದಾಖಲಾತಿಗಳನ್ನು ಈಗಾಗಲೇ ವಶಪಡಿಸಿಕೊಂಡಿದ್ದಾರೆ. ಸಾಕಷ್ಟು ದಾಖಲಾತಿಗಳು ಹಾಗೆಯೇ ಡಿಜಿಟಲ್ ಸಾಕ್ಷ್ಯಗಳನ್ನು ಸಂಗ್ರಹ ಮಾಡಲಾಗಿದೆ. ಅದರ ಅನ್ವಯ ತನಿಖೆ ಆಗ್ತಾ ಇದೆ. ಹಾಗೆಯೇ ಆರೋಪಿಯ ವಿಚಾರಣೆ ಕೂಡ ಮಾಡಬೇಕು. ಹೀಗಾಗಿ 5 ದಿನ ಕಸ್ಟಡಿಗೆ ನೀಡಿ ನ್ಯಾಯಪೀಠ ಆದೇಶವನ್ನು ಹೊರಡಿಸಿದೆ. ಬೆಳಗಾವಿಯಲ್ಲಿ 4500 ಕೋಟಿ ವಂಚನೆ ಆರೋಪದ ಕೇಸ್ ಪ್ರಕರಣವನ್ನ ಸಿಐಡಿಗೆ ವರ್ಗಾಯಿಸಿ ಡಿಜಿ ಮತ್ತು ಐಜಿಪಿ ಆದೇಶವನ್ನು ಹೊರಡಿಸಿದ್ದಾರೆ. ಕೇಸ್ ವರ್ಗಾವಣೆಯಾಗಿದೆ. 4500 ಕೋಟಿ ವಂಚನೆ ಆರೋಪ ಕೇಸ್ ಏನಿತ್ತು, ಈ ಕೇಸನ್ನ ಸಿಐಡಿಗೆ ವರ್ಗಾಯಿಸಿ ಡಿಜಿ ಮತ್ತು ಐಜಿಪಿ ಆದೇಶವನ್ನು ಹೊರಡಿಸಿದ್ದಾರೆ. ಬೆಳಗಾವಿಯ ಮಾಳಮಾರುತಿ ಠಾಣೆಯ ಪೊಲೀಸರು ಮೊದಲು ಈ ಪ್ರಕರಣದ ತನಿಖೆಯನ್ನು ಮಾಡಿದ್ರು. ಇಲ್ಲೇ ಕೇಸ್ ದಾಖಲಾಗಿತ್ತು. ಬೆಳಗಾವಿ ಡಿಸಿ ವರದಿಯನ್ನು ಆಧರಿಸಿ ಪ್ರಕರಣವನ್ನ ಸಿಐಡಿಗೆ ಹಸ್ತಾಂತರ ಮಾಡಲಾಗಿದೆ. ಸಿಐಡಿ ಡಿಐಜಿ ಭೀಮಾಶಂಕರ್ ಗುಳೇದ್ ನೇತೃತ್ವದಲ್ಲಿ ತನಿಖೆ ಆಗುತ್ತೆ. ಒಂದು ಕಡೆಯಲ್ಲಿ ಪ್ರಕರಣದ ವರ್ಗಾವಣೆ ಆಗ್ತಾ ಇದೆ, ಅದು ಕೂಡ ಸಿಐಡಿಗೆ. ಮೊದಲು ಈ ಪ್ರಕರಣದ ತನಿಖೆಯನ್ನ ಮಾಡಿದ್ದು ಮಾಳಮಾರುತಿ ಠಾಣೆಯ ಪೊಲೀಸರು. ಇಲ್ಲಿ ದಾಖಲಾಗಿದ್ದಂಥ ಕೇಸ್ ಇದು. ಅದರ ಅನ್ವಯ ಅಲ್ಲಿನ ಅಧಿಕಾರಿಗಳು ತನಿಖೆಯನ್ನ ಮಾಡಿದ್ರು. ದಾಳಿಯನ್ನ ಮಾಡಿ ಅಗತ್ಯ ದಾಖಲಾತಿಗಳನ್ನ ವಶಕ್ಕೆ ಪಡೆದುಕೊಳ್ಳುವಂತ ಕೆಲಸ ಆಗಿತ್ತು. ಹಾಗೇನೆ ಆರೋಪಿಯನ್ನು ಕೂಡ ಬಂಧಿಸಿದ್ದು ಮಾಳಮಾರುತಿ ಠಾಣೆಯ ಪೊಲೀಸರು. ಇದಾದ ಬಳಿಕ ಸಿಐಡಿಗೆ ಹಸ್ತಾಂತರ ಮಾಡುವಂತೆ ಡಿಜಿ ಮತ್ತು ಐಜಿಪಿ ಆದೇಶವನ್ನು ಹೊರಡಿಸಿದ್ದಾರೆ. ಭೀಮಾಶಂಕರ್ ಗುಳೇದ್ ನೇತೃತ್ವದಲ್ಲಿ ತನಿಖೆ ಆಗುತ್ತೆ ಎನ್ನುವಂತಹ ಡೀಟೇಲ್ಸ್ ಕೂಡ ಸಿಕ್ಕಿದೆ. ಕಾದ್ ನೋಡಬೇಕು. ಒಂದ್ ಕಡೆಯಲ್ಲಿ 5 ದಿನಗಳ ಪೊಲೀಸ್ ಕಸ್ಟಡಿ, ಇನ್ನೊಂದು ಕಡೆಯಲ್ಲಿ ತನಿಖೆ ತೀವ್ರವಾಗಿ ಸಾಗ್ತಾ ಇದೆ. ವಂಚನೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ಡೀಟೇಲ್ಸ್ ಅನ್ನ ಅಧಿಕಾರಿಗಳು ನೀಡಲಿದ್ದಾರೆ. ಈಗಾಗಲೇ ಜಿಲ್ಲಾಧಿಕಾರಿಗಳು ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಜಿಲ್ಲಾ ಎಸ್ಪಿ ಕೂಡ ಈ ವಂಚನೆ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಆರೋಪಿ ಯಾರು, ಆತನ ಹಿನ್ನೆಲೆ ಏನಾಗಿತ್ತು, ಹೇಗೆ ಈತ ವಂಚನೆಯನ್ನ ಮಾಡಿದ್ದ, ಜನರಿಂದ ಹೇಗೆ ಹಣವನ್ನ ಹೂಡಿಕೆ ಮಾಡಿಸ್ಕೊಂಡಿದ್ದ. 4500 ಕೋಟಿ ಅಂತ ಹೇಳಿದ್ರೆ ಅದು ಸಣ್ಣ ಮಾತಲ್ಲ, ದೊಡ್ಡ ಮಟ್ಟದಲ್ಲಿ ವಂಚನೆ ಆಗಿತ್ತು.